ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಮತ್ತೆ ಒನ್ ಡೇ ಬಿಟ್ಟು ನಾನು ಆನ್ ಟೈಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಇಲ್ಲಿ ಜನಗಳು ಬರಕ್ ಸ್ಟಾರ್ಟ್ ಆದ್ರೆ ಮಾಡಕ್ಕಾಗಲ್ಲ, ಮತ್ತೆ ಬಿಸಿ ಸ್ಕೆಡ್ಯೂಲ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡೋಣ. ತಿಂಡಿನೂ ತಿಂದಿಲ್ಲ ಗೈಸ್ ಇನ್ನ. ಸೊ ವಿಡಿಯೋ ಮಾಡೋಣ ಫಸ್ಟ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಏನ್ ಟಾಪಿಕ್ ತಗೊಂಡು ಬಂದಿದ್ದೇನೆ ಅಂತಂದ್ರೆ ಮತ್ತೆ SIR ಟಾಪಿಕ್ ತಗೊಂಡ್ ಬಂದಿದ್ದೇನೆ. ಏನ್ ಕನ್ಫ್ಯೂಸ್ ಇದೆ ಅಂತಂದ್ರೆ ಎಲ್ರಿಗೂ ಇವಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ. ಇವಾಗ ನಮ್ದು ಫಾರ್ ಎಕ್ಸಾಂಪಲ್ ನಾನ್ ಬೆಂಗಳೂರಲ್ಲಿ ಇದ್ದೀನಿ, ಬಟ್ ನಮ್ದು ನೇಟಿವ್ ಬಂದ್ಬಿಟ್ಟು ಊರಾಗಿರುತ್ತೆ, ಹಳ್ಳಿ ಆಗಿರುತ್ತೆ. ಸೊ ಅವರಿಗೆ ಏನು ಸೊಲ್ಯೂಷನು ಅಂತ ಕೇಳಿರ್ತಾರೆ, ಓಕೆನಾ? ಅದಕ್ಕೆ ಸೊಲ್ಯೂಷನ್ ಎರಡ್ ತರ ಇದೆ. ಬನ್ನಿ, ನನ್ಗೆ ಯಾರೊಬ್ರು ಮೊನ್ನೆ ಕಮೆಂಟ್ ಹಾಕಿದಿದ್ರು, ಇವಾಗ ಬೆಂಗಳೂರವ್ರು BBMP ಹೋಗ್ತಾರೆ, ಬಟ್ ಬೇರೆ ಕಡೆ ಇರೋರು ಏನ್ ಮಾಡ್ಬೇಕು, ಯಾವ್ದೋ ಊರಂತ ಹೇಳಿದ್ರು, ನನ್ಗೆ ನೆನಪಿಲ್ಲ. ಸೊ ಒಂದೇ ಕಮೆಂಟ್ ಆದ್ರೂ ಗುಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಅಂತವ್ರಿಗೆ ಒಂದು ಸೊಲ್ಯೂಷನ್ ತಗೊಂಡು ನಾನ್ ಬಂದಿದ್ದೇನೆ. ಅದ್ರಗಿನ ಮುಂಚೆ ನಂದು ಒಂದು ಚಿಕ್ಕ ಫಾರ್ಮಾಲಿಟಿ ನಾನ್ ಕಂಪ್ಲೀಟ್ ಮಾಡ್ತೀನಿ. ಬನ್ನಿ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಕ್ಕೆ ದುಡ್ಡಂತ ಹತ್ತಲ್ಲ, ಜಸ್ಟ್ 2 ಸೆಕೆಂಡ್ ಸಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ. ಸೊ ಐ ಹಂಬಲ್ ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಯಾರ್ಯಾರು ಬೆಲ್ ಐಕನ್ ಕೂಡ ಹಿಟ್ ಮಾಡ್ಕೊಂಡಿಲ್ಲ, ಬೆಲ್ ಐಕನ್ ಹಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ಗಳು ಬರುತ್ತೆ ನಿಮ್ಗೆ. ಸೊ ಫಸ್ಟ್ ನೀವುಗಳೇ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ. ಅದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ, ನಿಮ್ದು ಯೂಸ್ ಇರುತ್ತೆ. ಒಂದಿಷ್ಟಾದ್ರೂ ಯೂಸ್ ಇರುತ್ತೆ ಅನ್ಕೊಂತೀನಿ ನಾನು ಹೇಳೋದ್ರಲ್ಲಿ, ಓಕೆನಾ? ಯಾಕಂದ್ರೆ ಬೆಲ್ ಐಕನ್ ಹಿಟ್ ಮಾಡ್ಕೊಂಡಿದ್ರೆ ಇಂಥದ್ದು ನಾನು ಹೆಣ್ಮಕ್ಳಿಗೆ ಆಗ್ಲಿ ಅಥವಾ ಯಾರ್ಯಾರಿಗೆ ಆಗ್ಲಿ ನಾನು ಗೌರ್ಮೆಂಟ್ ಸರ್ವಿಸ್ ಇಂದ ಏನಾದ್ರು ಬಿಟ್ರೆ ನಾನು ಖಂಡಿತ ಹೇಳ್ತೀನಿ ಅಂತ ಹೇಳ್ತಾ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ. ಖಂಡಿತ ನಾನು ತಿಳಿಸ್ತೀನಿ. ಯಾಕಂದ್ರೆ ಇವಾಗ ಟೈಲರಿಂಗ್ ಮೆಷಿನ್ ಬಿಡ್ತಾರೆ, ಮತ್ತೆ ಸಬ್ಸಿಡಿ ಲೋನ್ಗಳು ಬಿಡ್ತಾರೆ ಗಂಡ್ಮಕ್ಳಿಗೆ. ಗಾಡಿ 8 ಲಕ್ಷ 4 ಲಕ್ಷ ಸಬ್ಸಿಡಿ ಲೋನು ಈ ತರ. ಮತ್ತೆ ತುಂಬಾ ಜನ ಯಾರ್ಯಾರು ಹೊರಗಡೆ ಬಡ್ಡಿ ತಗೊಂತಾ ಇರ್ತಾರೆ, ಅವರಿಗೆ ವಿದೌಟ್ ಬಡ್ಡಿ ವಿದೌಟ್ ಇಂಟ್ರೆಸ್ಟ್ ಲೋನ್ಗಳೆಲ್ಲ ನಾನು ಮಾಹಿತಿ ಈ ವಿಡಿಯೋಗಳಲ್ಲಿ ಈ ಚಾನಲ್ ಅಲ್ಲಿ ನಾನು ತಿಳಿಸ್ತಾ ಇರ್ತೀನಿ. ಸೊ ಹಂಗಾಗಿ ಪ್ಲೀಸ್ ಬೆಲ್ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಪದೇ ಹೇಳ್ತಾ ಇರ್ತೀನಿ, ಓಕೆನಾ? ಬನ್ನಿ, ಇವಾಗ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಸಬ್ಸ್ಕ್ರೈಬ್ ಬೆಲ್ ಐಕನ್ ಮಾತ್ರ ಮರಿಬೇಡಿ, ಓಕೆನಾ? ನಂದು ಅರ್ಧ ವಿಡಿಯೋ ಇದೇ ಆಗಿರುತ್ತೆ, ಪದೇ ನಾವು ಒತ್ತಿ ಹೇಳ್ತಾ ಇರ್ತೀನಿ. ಪ್ಲೀಸ್ ಮತ್ತೆ ಸ್ಕಿಪ್ ಮಾಡಿ ನೋಡ್ಬೇಡಿ, ಓಕೆನಾ? ಎಲ್ಲಿ ಯಾವಾಗ ಹೆಂಗೆ ಇನ್ಫಾರ್ಮೇಶನ್ ಇರುತ್ತೋ ಗೊತ್ತಾಗಲ್ಲ. ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಧಂಬರ್ಧ ಮಾಹಿತಿ ತಿಳಿಯುತ್ತೆ. ಸೊ ಹಂಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡ್ಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ, ಓಕೆನಾ? SIR ಒಂದು ದೊಡ್ಡ ತಲೆನೋ ಆಗ್ಬಿಟ್ಟಿದೆ ಎಲ್ರಿಗೂ. ಗ್ರಹ ಜ್ಯೋತಿ ಒಂದು SIR ಒಂದು ದೊಡ್ಡ ತಲೆನೋ ಆಗ್ಬಿಟ್ಟಿದೆ. ಗ್ರಹ ಜ್ಯೋತಿ ಹೆಂಗೋ ನಡೆಯುತ್ತೆ, ಯಾಕಂದ್ರೆ ಅವರೇ ಅಲ್ಲೇ ಕರೆಂಟ್ ಬಿಲ್ಲು ತಗೊಂತಾರೆ, ಅಗ್ರಿಮೆಂಟ್ ಹೊಂದಿದ್ರೆ ಸಾಕು. ಬಟ್ SIR ವೋಟರ್ ID, ಇವಾಗ ನಾವಿಲ್ಲಿ ಬೆಂಗಳೂರಲ್ಲಿ ಇದ್ದಿರ್ತೀವಿ, ನಮ್ದು ಬೇರೆ ಊರಲ್ಲಿ ಇರುತ್ತೆ SIR. ಅವಾಗ ಹೆಂಗ್ ಮಾಡೋದು ಅಂತ ತುಂಬಾ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಆಫ್ ಸೊಲ್ಯೂಷನ್ ಇದೆ ನಿಮ್ಗೆ. ಒಂದು ಬಂದ್ಬಿಟ್ಟು ನಿಮ್ಗೆ ನಿಮ್ ಊರಲ್ಲಿ ನಿಮ್ದು ಪೇರೆಂಟ್ಸ್ ಯಾರಾದ್ರೂ ಇದ್ದಿರ್ತಾರೆ, ಓಕೆನಾ? ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ನಿಮ್ ಫಾರ್ಮ್, ನಿಮ್ದು ವೋಟರ್ ID ಏನಾದ್ರು ಕೊಟ್ರೆ ಅವರು ನಿಮ್ದು ಫಾರ್ಮ್ ನ ತಗೊಂತಾರೆ, ಅವರೇ ಫಿಲ್ ಮಾಡ್ಕೊಡ್ತಾರೆ. ಇಲ್ಲ ಅಕ್ಕಪಕ್ಕ ಯಾರಾದ್ರೂ ಫಿಲ್ ಮಾಡಿ ಇದ್ ಮಾಡ್ತಾರೆ. ಫಾರ್ಮ್ ಫಿಲ್ ಮಾಡಕ್ಕೂ ಒಂದ್ ದೊಡ್ಡ ರಗಳೆ ಆಗ್ಬಿಟ್ಟಿದೆ ಪಾಪ ಎಲ್ರಿಗೂ. ಇವಾಗ ವಯಸ್ಸಾದವರು ಫಾರ್ಮ್ ಫಿಲ್ ಮಾಡಕ್ಕೆ ಬರಲ್ಲ ನೋಡಿ, ಅವ್ರಿಗೆಲ್ಲ ನಾವ್ ಫಾರ್ಮ್ ಫಿಲ್ ಮಾಡಕ್ ಬರಲ್ಲ, ಹೆಂಗೆ ಮಾಡೋದು ಅಂದ್ರೆ ಯಾರಾದ್ರೂ ಮಾಡ್ಸ್ಕೊಳಮ್ಮ, ನಮ್ಗೇನು ಇಷ್ಟಿದೆ ದೊಡ್ಡ ತಲೆನೋ ಆಗ್ಬಿಟ್ಟಿದೆ, ಇನ್ನು ಅದು ಬೇರೆ ಕೇಳ್ತೀರಾ ನೀವು ನಮ್ಗೆ ಅಂತ ಎಲ್ಲ ರೇಗಾಡ್ತಾ ಇದಾರಂದ್ರೆ ಅದು ಒಂದ್ ಬೇಜಾರಾಗ್ತಾ ಇದೆ. ಸೊ ನಾನು ಒಂದಷ್ಟು ಇಲ್ಲೆಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಯಾರಾದ್ರೂ ವಯಸ್ಸಾದವ್ರು ಇದ್ರೆ, ಸೀನಿಯರ್ ಸಿಟಿಸನ್ಸ್ ಇದ್ರೆ ಪ್ಲೀಸ್ ಒಂದ್ 5 ನಿಮಿಷ ಟೈಮ್ ತಗೊಂಡು ಫಾರ್ಮ್ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪಾಪ ಇವಾಗ ಓದೋರು ಬರ್ದೋರು ಬರೀತಾರೆ ಗುರು, ಫಾರ್ಮ್ ಫಿಲ್ ಮಾಡ್ಕೊಡ್ತಾರೆ, ಓದ್ದೇ ಇರೋರು ಎಲ್ಲಿ ಹೋಗ್ಬೇಕು? ಸೊ ಹಂಗಾಗಿ ನೀವು ಹೆಲ್ಪ್ ಮಾಡಿ, ಯೂತ್ಸ್ ಎಲ್ಲ ಹೆಲ್ಪ್ ಮಾಡಿ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಓದೋರು ಬರ್ದೋರು ಹೆಲ್ಪ್ ಮಾಡಿ, ಸೀನಿಯರ್ ಸಿಟಿಸನ್ಸ್ ಆದ್ರೂ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಮಾಡಿ, ಓಕೆನಾ? ಮತ್ತೆ ಇದು ಒಂದು ಸೊಲ್ಯೂಷನ್ ನಿಮ್ಗೆ, ಓಕೆನಾ? ಊರಲ್ಲಿರೋರು ಎಕ್ಸೆಪ್ಟ್ ಮಾಡ್ತಾರೆ, ಅವರು ನಿಮ್ ಫಾರ್ಮ್ ಫಿಲ್ ಮಾಡಿ ಎಲ್ಲಿ ಕೊಡ್ಬೇಕೋ ಅಲ್ಲಿ ಯಾವುದು ಸಂಬಂಧಪಟ್ಟ ಇಲಾಖೆಗೆ ಕೊಡ್ತಾರೆ, ಓಕೆನಾ? ಇದು ಫಸ್ಟ್ ಸೊಲ್ಯೂಷನ್.
ಸೆಕೆಂಡ್ ಸೊಲ್ಯೂಷನ್, ಇವಾಗ ಊರಲ್ಲಿ ಇರ್ತಾರೆ, ಓಕೆನಾ, ಊರಲ್ಲಿ ಇರ್ತಾರೆ, ಅಲ್ಲಿ ಯಾರು ಇರಲ್ಲ, ಬಟ್ ಅವ್ರು ಓಟ್ ಬಂದ್ಬಿಟ್ಟು ಊರಲ್ಲೇ ಇರುತ್ತೆ. ಅವರು ಬೇರೆ ಯಾವ್ದೋ ಸಿಟಿಯಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ, ಅಂದ್ರೆ ಇರ್ತಾರೆ. ಅವರಿಗೆ ಏನ್ ಸೊಲ್ಯೂಷನ್? ಎಸ್, ಅವರಿಗೆನೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೇನೆ ನಾನು. ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲೋರು ಮನೆ ಮನೆಗ್ ಬರ್ತಾರೆ, ಅವ್ರು ಬಂದು ಫಾರ್ಮ್ ಕೊಡ್ತಾರೆ ಅಂತ ವೇಟ್ ಮಾಡೋ ಹಾಗೆ ಇಲ್ಲ. ಆನ್ಲೈನ್ ಅಲ್ಲಿ SIR ಬಿಟ್ಟಿದ್ದಾರೆ. ಸೊ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ, ಅಲ್ಲ ಸೈಬರ್ ಝೋನ್ ಹೋಗಿ ನೀವು SIR ಮಾಡಿಸ್ಬೋದು. ನೋ ಡೌಟ್ಸ್, ಫುಲ್ ಆನ್ ಸೇಮ್ ಫಾರ್ಮ್ SIR ಹೇಗಿರುತ್ತೋ ಆನ್ಲೈನ್ SIR ಹಾಗೆ ಇದೆ. ನಿಮ್ದು ಆಧಾರ್ ಕಾರ್ಡ್, ವೋಟರ್ ID ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ದು ಯಾರಾದ್ರೂ ಪೇರೆಂಟ್ಸ್ದು ವೋಟರ್ ID, ಇಷ್ಟು ತಗೊಂಡೋಗಿ ಸಾಕು. ಇನ್ನೇನ್ ಬೇರೆ ಡಾಕ್ಯುಮೆಂಟ್ಸೇ ಬೇಡ. ಆಫ್ಲೈನ್ ಹೇಗೆ ಇದೆಯೋ ಆನ್ಲೈನು ಅದೇ ತರ ಇದೆ, ಓಕೆನಾ. ಆಧಾರ್ ಕಾರ್ಡು, ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಆಧಾರ್ ಕಾರ್ಡು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾರಿ ನನ್ಗೆ ನೆನ್ಪೋಯ್ತು ನೋಡಿ, ಹೇಳ್ತಾ 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 ತಲೆಯಲ್ಲಿ ಮನೇಲಿ ಹೋದ್ರು ಊಟ ಮಾಡ್ತಾ ಇದ್ರು ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಸೈಜ್ ಫೋಟೋ ಇದೇ ಬರ್ತಾ ಇದೆ ತಲೆಯಲ್ಲಿ ಬರೀ. ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ವೋಟರ್ ID ಮತ್ತೆ ಪೇರೆಂಟ್ಸ್ ಯಾವ್ದಾದ್ರು ವೋಟರ್ ID. ಇಲ್ಲ ಅವ್ರದ್ದು 2002 ಅಲ್ಲಿ SIR ಲಿಸ್ಟ್ ಇದ್ರೆ SIR ನಂಬರ್ ಕೇಳ್ತಾ ಇದಾರೆ, ಅದೆಲ್ಲ ದೊಡ್ಡ ತಲೆನೋವು. ಅದಕ್ಕೆ ನೀವು ಪೇರೆಂಟ್ಸ್ ವೋಟರ್ ID ಕೊಡಿ ಸಾಕು, ಇಷ್ಟೇ, ಇನ್ನೇನಿಲ್ಲ. ಒಂದು ನಿಮ್ಗೆ ಈಸಿ ವೇ ಹೇಳ್ಕೊಟ್ಟಿದ್ದೀನಿ ನಾನು, ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಅಂತ, ಓಕೆನಾ. ನಿಮ್ಗೆ ಬೇಡ ಕನ್ಫ್ಯೂಸ್, ಎಷ್ಟೇ ಇದ್ರು ನಿಮ್ಮ ಹತ್ತಿರದ ಎಲ್ಲಾದ್ರೂ ಸೈಬರ್ ಝೋನ್ ಆ ತರ ಈ ತರ ಹೋಗಿ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಒಂದ್ ಅಪ್ಲೋಡ್ ಮಾಡಕ್ ಹೋಗಿ ಇನ್ನೊಂದ್ ಅಪ್ಲೋಡ್ ಮಾಡಿದ್ರೆ ಇನ್ನೊಂದ್ ಸಾರಿ ತಗೊಳಲ್ಲ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ಇರೋರು ಯಾರಾದ್ರೂ, ಯಾಕಂದ್ರೆ ಮಾಡ್ತಾ ಇರ್ತಾರೆ ಸೈಬರ್ ಝೋನ್ ಅಲ್ಲಾಗ್ಲಿ, ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನೀವು ಅಲ್ಲೇ ಹೋಗಿ ಮಾಡಿಸ್ಕೊಳ್ಳಿ, ಮೀನ್ಸ್ ಅಪ್ಲೈ ಮಾಡ್ಕೊಳ್ಳಿ SIR, ಓಕೆನಾ, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆನಾ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ಒಂದಿಗೆ. ಗೃಹ ಜ್ಯೋತಿ ಹೇಳಕ್ಕೆ ಆಗ್ತಾ ಇಲ್ಲ ಗುರು ನನ್ಗೆ, ಯಾಕಂದ್ರೆ ಇದನ್ನೇ ಲಾಂಗ್ ವಿಡಿಯೋ ಆಗ್ತಾ ಇದೆ. ಗೃಹ ಜ್ಯೋತಿ ಎಲ್ಲಿಂದ ಹೇಳಿ ನಾನು, ಗೃಹ ಜ್ಯೋತಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಕೆಲ್ಸಗಳು ಇದೆ, ಇದನ್ನು ಮಾಡ್ಬೇಕು, ನಾನು ಈ ಕೆಲ್ಸನೂ ಮಾಡ್ಬೇಕು, ಕೊಚ್ಕೊಂತ ಇಲ್ಲ, ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದ್ ಟೈಮ್ ಅಲ್ಲೇ ಬಿಸಿ ಇರೋದಾಗುತ್ತೆ. ಇವಾಗ ನೋಡಿ, ಮತ್ತೆ ನಾವು ಡಿಸೆಂಬರ್ ಟು ಫೆಬ್ರವರಿವರೆಗೂ ನಮ್ಗೆ ಏನು ಕೆಲ್ಸಾನೇ ಇರಲ್ಲ. ಆಮೇಲೆ ಆರಾಮಾಗಿ ಬನ್ನಿ, ಓದ್ಲಾ ಹೊಡೀರಿ ಹೋಗಿ, ಅಷ್ಟೇ ಇರುತ್ತೆ ಕೆಲ್ಸ. ಒಂದ್ 6 ತಿಂಗಳು ನಮ್ ಕೆಲ್ಸ ಹೆಂಗಿರುತ್ತೆ ಅಂದ್ರೆ, ಒಂದ್ 6 ತಿಂಗಳು ಇರುತ್ತೆ, ಒಂದ್ 6 ತಿಂಗಳು ರೆಸ್ಟ್ ಅಲ್ಲೇ ಇರ್ತೀವಿ ನಾವು. ಸೊ ಹಂಗಾಗಿ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಬಿಸಿ ಇರಿ, ಆಮೇಲೆ ಟೈಮ್ ಪಾಸ್ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ಅದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ